ಹಾಯ್ ಎಲ್ರಿಗೂ ನಮಸ್ಕಾರ. ಏನಪ್ಪ ಅಂದರೆ ಇವಾಗ ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡ್ಕೊಂಬನ್ನಿ. ಆ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ. ಇವಾಗ ವಿಡಿಯೋ ನೋಡಿದ್ರಲ್ಲ, ಆ ವಿಡಿಯೋದಲ್ಲಿ ಯಾರು ತಪ್ಪಂತ ಅಂತೀರಾ? ಇವಾಗ ಬಸ್ನವ್ರ ತಪ್ಪ, ಅಥವಾ ಅಲ್ಲಿ ಇರೋ ಪೊಲೀಸ್ನವ್ರ ತಪ್ಪ, ಅಥವಾ ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿದಾರಲ್ಲ, ಆ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದಾರಲ್ಲ ಅವ್ರ ತಪ್ಪ, ಅಥವಾ ಆ ಜನಗಳ ತಪ್ಪ, ಪಬ್ಲಿಕ್ ತಪ್ಪ? ಅಲ್ಲಿ ಯಾರು ತಪ್ಪಂತ ನೀವು ಹೇಳ್ತೀರಾ ಇವಾಗ? ಸೊ ಯಾರು ತಪ್ಪಂತ ನೀವೇ ನೋಡಿ. ಇನ್ನೊಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡಿ ಇದು ಯಾರು ತಪ್ಪು ಅಂತ. ಸೊ ಇವಾಗ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಯಾರು ತಪ್ಪು? ಇವಾಗ ಅಲ್ಲಿ ಬಸ್ ಬಂದು ನಿಲ್ಲಿಸಿದಾರಲ್ಲ, ಬಸ್ನವ್ರ ತಪ್ಪ, ಅಥವಾ ಸಾರ್ವಜನಿಕರು ರಸ್ತೆ ಮಧ್ಯದಲ್ಲಿ ನಿಂತಿದ್ದಾರಲ್ವ, ಸಾರ್ವಜನಿಕರ ತಪ್ಪ, ಅಥವಾ ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ದಾರೆ ನೋಡಿ, ಆ ಬಸ್ ಸ್ಟ್ಯಾಂಡ್ದವ್ರ ತಪ್ಪ, ಅಥವಾ ಅಲ್ಲಿ ಸಿಗ್ನಲ್ ಹಾಕಿದಾರಲ್ವ, ಆ ಸಿಗ್ನಲ್ ತಪ್ಪ, ಅಥವಾ ಅಲ್ಲಿ ಪೊಲೀಸ್ನವ್ರು ಕೆಲಸ ಮಾಡ್ತಾರಲ್ವ ಅವ್ರ ತಪ್ಪ? ಅಲ್ಲ, ಮಧ್ಯದಲ್ಲಿ ಬಸ್ ನಿಂತರೆ ಹಿಂದ್ಗಡೆ ಜಾಮ್ ಆಗುತ್ತೆ, ಅದು ಯಾರು ತಪ್ಪು? ಇವಾಗ ಮಧ್ಯ ರಸ್ತೆಯಲ್ಲಿ ಪಬ್ಲಿಕ್ಕೇ ಮಧ್ಯ ರಸ್ತೆದಲ್ಲಿ ನಿಂತಿದ್ದಾರೆ, ಬಸ್ ತೊಗೊಂಬಂದು ಇನ್ನೂ ಮಧ್ಯ ರಸ್ತೆದಲ್ಲಿ ನಿಲ್ಲಿಸ್ತಾರೆ. ಸೊ ಇವಾಗ ಯಾರು ತಪ್ಪಂತೀರ? ಅಲ್ಲಿ ಇದರಲ್ಲಿ ಯಾರು ತಪ್ಪು, ಯಾರ್ದು ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅದನ್ನು ನೀವೇ ಕಮೆಂಟ್ ಮಾಡಿ, ಇಲ್ಲಿ ಯಾರ್ದು ಸರಿ, ಇಲ್ಲಿ ಯಾರ್ದು ತಪ್ಪು ಅಂತ. ಯಾಕಂತಂದರೆ ಸಾರ್ವಜನಿಕರು ಮಧ್ಯ ರಸ್ತೆಯಲ್ಲಿದ್ದಾರೆ, ಬಸ್ಸೂ ಮಧ್ಯ ರಸ್ತೆಯಲ್ಲಿ ನಿಂತಿದ್ದಾರೆ. ಇದರಿಂದ ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಹಿಂದೆ ಸಿಗ್ನಲ್ಲೇ ಇದೆ, ಅಲ್ಲಿಂದ ಒಂದು 50 ಮೀಟ್ರ್ ಇಲ್ಲ ಸಿಗ್ನಲ್, ಹಿಂದೆ ಫುಲ್ ಜಾಮ್ ಆಗುತ್ತೆ ಸಿಗ್ನಲಲ್ಲಿ. ಸೊ ಅಲ್ಲಿ ಪೊಲೀಸ್ನವ್ರು ಇರ್ತಾರೆ. ಸೊ ಇದು ಪೊಲೀಸ್ನವ್ರ ತಪ್ಪ, ಯಾರ್ದು ತಪ್ಪು? ಅಥವಾ ಸಿಗ್ನಲ್ ಹತ್ರ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ದಾರೆ ನೋಡಿ, ಏನು ಅವ್ರ ತಪ್ಪ? ಸೊ ಇದರಲ್ಲಿ ಯಾರು ತಪ್ಪು ಅಂತ ನೀವೇ ನೋಡಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.